ಕುಂಭರಾಶಿಯವರೇ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ರಹಸ್ಯವನ್ನು ನೀವು ತಿಳಿದರೆ ನಿಜಕ್ಕೂ ಬೆಚ್ಚಿ ಬೀಳುತ್ತೀರಿ. ನೀವು ನಂಬಿದರೂ ನಂಬದಿದ್ದರೂ ನಿಮ್ಮ ಮನೆಯಲ್ಲಿ ಇಬ್ಬರು ನಾಗದೇವತೆಗಳು ಸಂಚರಿಸುತ್ತಿದ್ದಾರೆ. ಹೌದು, ಒಬ್ಬರಲ್ಲ, ಇಬ್ಬರು. ಇವರೇ ಇಷ್ಟು ವರ್ಷಗಳಿಂದ ನಿಮ್ಮ ಮೇಲೆ ನಡೆದಿರುವ ತಂತ್ರ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಪ್ರಯೋಗಗಳು ಮತ್ತು ಶತ್ರುಗಳ ಕುತಂತ್ರಗಳನ್ನು ತಡೆಯುತ್ತಿದ್ದಾರೆ. ಆದರೆ ನೀವು ತಿಳಿಯದೆ ಮಾಡುತ್ತಿರುವ ಒಂದು ತಪ್ಪಿನಿಂದ ಈ ನಾಗದೇವತೆಗಳು ಕೋಪಗೊಳ್ಳುವ ಪರಿಸ್ಥಿತಿ ಬಂದಿದೆ. ಮತ್ತೊಂದು ದೊಡ್ಡ ವಿಷಯ ಏನಂದ್ರೆ, ನಿಮ್ಮ ಜೀವನದಲ್ಲಿ 3 ದೊಡ್ಡ ದ್ರೋಹಿಗಳು ಇದ್ದಾರೆ. ಅವರು ಯಾರು ಮತ್ತು ಅವರ ಹೆಸರುಗಳು ಯಾವ ಅಕ್ಷರದಿಂದ ಆರಂಭವಾಗುತ್ತದೆ? ಇದು ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಇಂದು ನಾನು ಹೇಳುವ ವಿಷಯಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಿಮ್ಮ ಮನೆಯಲ್ಲಿ ಇಬ್ಬರು ನಾಗದೇವತೆಗಳು ಸಂಚರಿಸುತ್ತಿದ್ದಾರೆ. ಆದರೆ ನೀವು ಇದುವರೆಗೆ ಅವರನ್ನು ಗಮನಿಸಲಿಲ್ಲ. ಯಾಕಂದ್ರೆ ನಾಗದೇವತೆಗಳು ಸಾಮಾನ್ಯವಾಗಿ ಯಾರಿಗೂ ಕಾಣಿಸುವುದಿಲ್ಲ. ಅವರು ಅದೃಶ್ಯ ರೂಪದಲ್ಲಿ ಸಂಚರಿಸುವ ಶಕ್ತಿಗಳು. ಈ ಎಲ್ಲಾ ವಿಷಯಗಳನ್ನು ಇನ್ನೂ ಡೀಟೇಲ್ ಆಗಿ ತಿಳಿಯೋ ಮೊದಲು ಕಮೆಂಟ್ನಲ್ಲಿ ಓಂ ನಾಗದೇವತಾಯ ನಮಃ ಎಂದು ಬರೆಯಿರಿ ಮತ್ತು ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ಇದರಿಂದ ಇನ್ನಷ್ಟು ಕುಂಭರಾಶಿಯವರಿಗೆ ಈ ಮಾಹಿತಿ ತಲುಪುತ್ತದೆ, ಜೊತೆಗೆ ನಮಗೂ ಪ್ರೇರಣೆ ಸಿಗುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಿರುವ ನಾಗದೇವತೆಗಳ ರಹಸ್ಯ ತಿಳಿಯೋಣ. ನೀವು ಕನಸಿನಲ್ಲಿ ಹಾವನ್ನು ಕಂಡಿರಬಹುದು, ಅಥವಾ ಕೆಲವೊಮ್ಮೆ ಹಾವಿನಂತೆ ಕಾಣಿಸಿಕೊಂಡು ಮಾಯವಾಗುವ ದೃಶ್ಯ ಕಂಡಿರಬಹುದು, ಅಥವಾ ಹಾವಿನ ರೂಪದಲ್ಲಿರುವ ಚಿತ್ರ, ಕಡ್ಡಿ, ತರಕಾರಿ ಏನನ್ನಾದರೂ ನೋಡಿರಬಹುದು. ನೀವದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆದರೆ ನಿಜ ಏನಂದ್ರೆ, ಅವೆಲ್ಲ ಕೂಡ ನಾಗದೇವತೆಗಳು ಕೊಡುತ್ತಿರುವ ಸೂಚನೆಗಳು. ನಿಮ್ಮ ಮನೆಯಲ್ಲಿ ಇಬ್ಬರು ನಾಗದೇವತೆಗಳು ಸಂಚರಿಸುತ್ತಿದ್ದಾರೆ. ಅವರು ಸಾಮಾನ್ಯ ದೇವತೆಗಳಲ್ಲ, ಅವರು ಅತ್ಯಂತ ಶಕ್ತಿಶಾಲಿ ನಾಗಶಕ್ತಿಗಳು. ಇಲ್ಲಿಯವರೆಗೆ ನಿಮ್ಮ ಮೇಲೆ ನಿಮ್ಮ ಶತ್ರುಗಳು ಮಾಡಿದಂತ ತಂತ್ರಮಂತ್ರಗಳು, ಕೆಟ್ಟ ಶಕ್ತಿಗಳ ಪ್ರಯೋಗಗಳು ಅವೆಲ್ಲ ನಿಮ್ಮ ಮನೆಯ ಆವರಣಕ್ಕೂ ಬರದಂತೆ ತಡೆಯುತ್ತಿರುವವರು ಇದೇ ನಾಗದೇವತೆಗಳು. ಆದರೆ ನೀವು ಮಾಡುತ್ತಿರುವ ಒಂದು ದೊಡ್ಡ ತಪ್ಪಿದೆ. ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಆ ತಪ್ಪುಗಳು ನಾಗದೇವತೆಗಳಿಗೆ ತುಂಬಾ ಕೋಪ ತರುತ್ತಿದೆ. ಇದು ಹೀಗೆ ಮುಂದುವರಿದರೆ ಸರ್ಪದೋಷ ಹೆಚ್ಚಾಗಿ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರಬಹುದು. ಆದ್ದರಿಂದ ನೀವು ಆ ತಪ್ಪುಗಳನ್ನು ಈಗಲೇ ನಿಲ್ಲಿಸಬೇಕು. ನಾಗದೇವತೆಗಳು ನಿಮ್ಮನ್ನು ಕಣ್ಣುಗಳ ರೆಪ್ಪೆಯಂತೆ ರಕ್ಷಿಸುತ್ತಿದ್ದಾರೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಶತ್ರುಗಳು ತುಂಬಾ ಇರುತ್ತಾರೆ. ಶತ್ರುಗಳು ಹೊರಗಿನವರು ಮಾತ್ರ ಅಲ್ಲ, ನೆರೆಹೊರೆಯವರು, ಸಂಬಂಧಿಕರು, ಮನೆಯವರು, ಸ್ನೇಹಿತರು. ಇವರಲ್ಲಿಯೇ ಕೆಲವರು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ಕಳೆದ 6-7 ವರ್ಷಗಳಿಂದ ನೀವು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಅದಕ್ಕೆ ಕಾರಣ ಏನು ಗೊತ್ತಾ? ಏಳ್ನಾಟ್ ಶನಿ ಅಂದ್ರೆ ಸಾಡೆ ಸಾತಿ ಅಂತಾರಲ್ಲ, ಅದು. ಅದರ ಪರಿಣಾಮವಾಗಿ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗೋದು, ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗೋದು, ಆತಂಕ, ಆರೋಗ್ಯ ಸಮಸ್ಯೆಗಳು ಬರೋದು, ರಾತ್ರಿ ನಿದ್ರೆ ಸರಿಯಾಗಿ ಬರದೇ ಇರೋದು, ಇದೆಲ್ಲ ನಡೀತಾ ಬಂದಿದೆ. ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ತುಂಬಾ ನೋವನ್ನು ಅನುಭವಿಸಿದ್ದೀರಿ. ಆದರೆ ಇಲ್ಲಿ ನಿಮಗೇ ತಿಳಿಯದೆ ಒಂದು ಸತ್ಯ ಇದೆ. ನಾಗದೇವತೆಗಳ ರಕ್ಷಣೆಯಿಂದಲೇ ನೀವು ಇಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಬದುಕುಳಿದಿದ್ದೀರಿ. ಈಗ ಶುರುವಾಗುತ್ತಿದೆ ನಿಮ್ಮ ಅದೃಷ್ಟದ ಕಾಲ. ಇದೀಗ ಪರಿಸ್ಥಿತಿ ಬದಲಾಗುತ್ತಿದೆ. ನೀವು ಹಾಕಿದಂತ ಕಣ್ಣೀರು ಮತ್ತೆ ಅದೃಷ್ಟದ ರೂಪದಲ್ಲಿ ನಿಮ್ಮ ಹತ್ತಿರ ಮರಳಿ ಬರಲಿದೆ. ಹಣದ ರೂಪದಲ್ಲಿ, ಗೌರವದ ರೂಪದಲ್ಲಿ, ಸಮಾಜದಲ್ಲಿ ಸ್ಥಾನಮಾನದ ರೂಪದಲ್ಲಿ, ಅಥವಾ ಯಶಸ್ಸಿನ ರೂಪದಲ್ಲಿ ಬರಲಿದೆ. ಈಗ ನಿಮ್ಮ ಜೀವನದಲ್ಲಿರುವ 3 ದ್ರೋಹಿಗಳು ಯಾರು ಎಂದು ನೋಡುವ ಸಮಯ ಬಂದಾಯಿತು. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ 3 ದೊಡ್ಡ ದ್ರೋಹಿಗಳಿದ್ದಾರೆ. ಅವರು ಯಾರು ಗೊತ್ತಾ? ಒಬ್ಬರು ನಿಮ್ಮ ರಕ್ತ ಸಂಬಂಧಿಕರು, ಒಬ್ಬರು ನಿಮ್ಮ ಪತಿ ಅಥವಾ ಪತ್ನಿಯ ಕುಟುಂಬದವರು, ಮೂರನೆಯವರು ಹೊರಗಿನ ವ್ಯಕ್ತಿ. ಇವರು ನಿಮ್ಮ ಆಸ್ತಿ, ಪರಿಶ್ರಮ, ಬೆಳವಣಿಗೆಯ ಮೇಲೆ ಕಣ್ಣಾಕಿದ್ದಾರೆ. ಅವರ ಹೆಸರುಗಳು ಈ 3 ಅಕ್ಷರಗಳಿಂದ ಶುರುವಾಗುತ್ತದೆ: ಪಿ, ಆರ್ ಮತ್ತು ಟಿ.
ಈ ಅಕ್ಷರಗಳಿಂದ ಹೆಸರು ಆರಂಭವಾಗುವವರೊಂದಿಗೆ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ನಿಮ್ಮ ರಹಸ್ಯಗಳನ್ನು ಅವರಿಗೆ ಹೇಳಬೇಡಿ. ಇನ್ನು ನೀವು ಈ ತಿಂಗಳು ಕೆಲವು ಪರಿಹಾರಗಳನ್ನು ತಪ್ಪದೆ ಮಾಡಬೇಕು. ಇದು ತುಂಬಾನೇ ಮುಖ್ಯ. 1ನೇ ಪರಿಹಾರ, ಸೋಮವಾರ ಅಥವಾ ಶನಿವಾರ 2 ಮುಷ್ಟಿ ಗೋಧಿ, 2 ಕೇಸರಿ ಹೂವಿನ ದಳ ಅಂದ್ರೆ ಸ್ಯಾಫ್ರನ್ ಅಂತಾರಲ್ಲ ಅದು, ಹಾಗೂ 11 ಒಣಗಿದ ತುಳಸಿ ಎಲೆಗಳು, ಈ 3 ಪದಾರ್ಥಗಳನ್ನ ಸೇರಿಸಿ ಹಿಟ್ಟು ಮಾಡಿಸಿ ಅದರಿಂದ ಚಪಾತಿ ಮಾಡಿ ತಿನ್ನಿ. ಇದನ್ನು ತಿನ್ನುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತದೆ. 2ನೇ ಪರಿಹಾರ, ಶುಕ್ರವಾರ ಲಕ್ಷ್ಮೀ ಪೂಜೆ. ಇದಕ್ಕಾಗಿ ನೀವು ಒಂದು ಕೆಂಪು ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ನಾಣ್ಯ ಹಾಕಿ ಅದರ ಮೇಲೊಂದು ಮುಷ್ಟಿ ಅಕ್ಕಿ ಅಥವಾ ಗೋಧಿ ಹಾಕಿ ಗಂಟು ಕಟ್ಟಿ ಆ ಗಂಟನ್ನು ಒಂದು ಚಿಕ್ಕ ಮಣ್ಣಿನ ಮಡಕೆಯಲ್ಲಿ ಇಟ್ಟು ಆ ಮಡಕೆಯನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿ. ನೀವು ಪೂಜೆ ಮಾಡುವಾಗ ಕನಕದಾರ ಸ್ತೋತ್ರ ಪಠಿಸಿ. ಕನಕದಾರ ಸ್ತೋತ್ರ ಪಠಿಸಲು ಬರದಿದ್ದರೆ ಆಡಿಯೋ ಪ್ಲೇ ಮಾಡಿಕೊಂಡು ಕೂಡ ಪೂಜೆ ಮಾಡ್ಕೋಬಹುದು. ಈ ಪರಿಹಾರ ಈ ತಿಂಗಳಿನಲ್ಲಿ ಬರುವ ಯಾವುದೋ ಒಂದು ಶುಕ್ರವಾರ ಮಾಡಿ. ಈ ತಿಂಗಳು ಪೂರ್ತಿ ಅದನ್ನ ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡು ಪ್ರತಿದಿನ ಪೂಜೆ ಮಾಡಿ ಧೂಪ ಹಾಕಿ. ಈ ತಿಂಗಳು ಮುಗಿದ ನಂತರ ಶನಿವಾರ ಅಥವಾ ಭಾನುವಾರದಂದು ಮಡಕೆಯ ಸಮೇತ ಅದನ್ನ ಯಾರೋ ತುಳಿಯದಿರುವ ಕಡೆ ಇಟ್ಟು ಬನ್ನಿ, ಅಥವಾ ಮಣ್ಣಿನಲ್ಲಿ ಮುಚ್ಚಿಡಿ, ಅಥವಾ ಎಲ್ಲಾದರೂ ನೀರಿನಲ್ಲಿ ಕೂಡ ಹಾಕಬಹುದು. 3ನೇ ಪರಿಹಾರ, ಇದು ಶನಿದೋಷ ನಿವಾರಣೆಗೆ. ಇದಕ್ಕಾಗಿ ನೀವು ಈ ತಿಂಗಳಿನಲ್ಲಿ ಬರುವ ಯಾವುದೋ ಒಂದು ಶನಿವಾರದಂದು ನಿಮಗೆ ಸಾಧ್ಯವಾದಷ್ಟು ಕಪ್ಪು ಎಳ್ಳನ್ನು, ಅಂದ್ರೆ ಒಂದು 1/4 ಕೆಜಿನೋ, ಅರ್ಧ ಕೆಜಿನೋ ಅಥವಾ 1 ಕೆಜಿನೋ ಹೀಗೆ ಕಪ್ಪು ಎಳ್ಳು ತಂದು ಅದನ್ನ ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಯಾರಾದ್ರೂ ಒಬ್ರು ಬ್ರಾಹ್ಮಣರಿಗೆ ದಾನ ಕೊಡಿ. ಒಮ್ಮೊಮ್ಮೆ ಬ್ರಾಹ್ಮಣರು ಸಿಗೋದಿಲ್ಲ ಅಥವಾ ಎಳ್ಳು ತೆಗೆದುಕೊಳ್ಳಲು ಒಪ್ಪಲ್ಲ. ಅಂತ ಸಮಯದಲ್ಲಿ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಕೂಡ ನೀವು ಕಾಗೆ ಅಥವಾ ಕಪ್ಪು ನಾಯಿಗೆ ಯಾವುದಾದ್ರೂ ಆಹಾರ ತಯಾರಿಸಿಕೊಡಿ. ಆ ಆಹಾರದಲ್ಲಿ ತಪ್ಪದೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಕಪ್ಪು ಎಳ್ಳಿನ ಪುಡಿ ಬೆರೆಸಿ ತಯಾರಿಸಿ. 4ನೇ ಪರಿಹಾರ, ರಾಹು ದೋಷ ನಿವಾರಣೆಗೆ. ಈ ಪರಿಹಾರ ನೀವು ಗುರುವಾರ ಮಾತ್ರ ಮಾಡಬೇಕು. ಈ ತಿಂಗಳಿನಲ್ಲಿ ಬರುವ ಯಾವುದೋ ಒಂದು ಗುರುವಾರದಂದು ನೀವು ಬೆಳಿಗ್ಗೆ 11 ಗಂಟೆಗೆ ಅಶ್ವತ್ಥ ಮರದ ಕೆಳಗೆ ಹಸು ತುಪ್ಪದಿಂದ ದೀಪ ಹಚ್ಚಿ. ಇದರಿಂದ ರಾಹು ದೋಷ ಕಡಿಮೆಯಾಗುತ್ತದೆ. ಈ 4 ಪರಿಹಾರಗಳ ಜೊತೆಗೆ ಈ ತಿಂಗಳಿನಲ್ಲಿ ಯಾವುದೋ ಒಂದು ದಿನ ಬಿಡುವು ಮಾಡಿಕೊಂಡು ನಾಗೇಂದ್ರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸಿ. ಹತ್ತಿರದಲ್ಲಿ ನಾಗೇಂದ್ರ ಸ್ವಾಮಿ ದೇವಾಲಯ ಸಿಗಲಿಲ್ಲ ಅಂದ್ರೆ ಎಲ್ಲಾದರೂ ಅರಳಿ ಕಟ್ಟೆ ಅಥವಾ ಅಶ್ವತ್ಥ ಕಟ್ಟೆಯಲ್ಲಿ ಜೋಡಿ ನಾಗರಹಾವು ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಿ ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ನಮಸ್ಕರಿಸಿ. ಇದರಿಂದ ಸರ್ಪದೋಷ ಕಡಿಮೆಯಾಗುತ್ತದೆ. ನಿಮ್ಮ ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆ ಸ್ನೇಹಿತರೆ, ನಾನು ಹೇಳಿದ ಪರಿಹಾರಗಳು ಮಾಡೋದಕ್ಕೂ ಮೊದಲು ನೀವು ಕೆಲವು ಮುಖ್ಯ ನಿಯಮಗಳನ್ನು ಅನುಸರಿಸಬೇಕು. ಅದೇನಂದ್ರೆ, ಪೂಜೆಗೂ ಮುಂಚೆ ಮನೆ ಪೂರ್ತಿ ಶುದ್ಧಗೊಳಿಸಿ, ತಲೆ ಸ್ನಾನ ಮಾಡ್ಕೊಳ್ಳಿ, ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ. ಆ ದಿನ ಮಾಂಸಾಹಾರ ಮುಟ್ಟಬೇಡಿ. ಮಹಿಳೆಯರು ಮಾಸಿಕ ಸಮಯದಲ್ಲಿ ಯಾವ ಪರಿಹಾರ ಕೂಡ ಮಾಡಬೇಡಿ. ಆ ದಿನದಂದು ಗಂಡ ಹೆಂಡತಿ ಬ್ರಹ್ಮಚರ್ಯ ಪಾಲಿಸಬೇಕು. ಇನ್ನು ಈ ಇಡೀ ತಿಂಗಳು ನಾನು ಹೇಳಿದ ಪರಿಹಾರಗಳು ನೀವು ಮಾಡಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಧನಲಾಭ, ಗೌರವ, ಕೆಲಸದಲ್ಲಿ ಗುರುತು, ಮೇಲಾಧಿಕಾರಿಗಳ ಸಹಕಾರ ಇವೆಲ್ಲ ಕೂಡ ಸಿಗುತ್ತೆ. ಆದ್ರೆ ಶನಿ, ಕುಜ, ರಾಹು ಯೋಗದಿಂದ ನಿಮಗೆ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಖರ್ಚು ಮಾಡುವಾಗ ಸ್ವಲ್ಪ ಯೋಚಿಸಿ ಮಾಡಿ. ಇನ್ನು ನೀವು ಮಾಡುತ್ತಿರುವ ತಪ್ಪು ಏನೆಂದರೆ ನಾಗದೇವತೆಗಳಿಗೆ ಕೋಪ ತರಿಸುತ್ತಿರುವಂತಹ ತಪ್ಪುಗಳು. ಅನುಮಾನ. ನೀವು ಇತ್ತೀಚೆಗೆ ಎಲ್ಲರ ಮೇಲೂ ಅನುಮಾನ ಪಡೋದು ಕಲಿತಿದ್ದೀರಿ. ಅದು ತಪ್ಪು. ಮುಖ್ಯವಾಗಿ ದೇವರನ್ನು ಅನುಮಾನಿಸೋಕೆ ಶುರು ಮಾಡಿದ್ದೀರಿ. ಅದು ಈ ಕೂಡಲೇ ನಿಲ್ಲಿಸಬೇಕು. ಇನ್ನು 2ನೇದು ಕೋಪ.
ನೀವು ಇತ್ತೀಚೆಗೆ ಎಲ್ಲರ ಮೇಲೂ ಕೋಪ ತೋರಿಸುತ್ತಿದ್ದೀರಿ. ಅದನ್ನು ಕೂಡ ಕಡಿಮೆ ಮಾಡಿಕೊಳ್ಳಿ. ಈ ಎರಡು ತಪ್ಪುಗಳೇ ನಾಗದೇವತೆಗಳಿಗೆ ತುಂಬಾ ಕೋಪ ಉಂಟು ಮಾಡುತ್ತಿದೆ. ಇನ್ನು ಕುಂಭರಾಶಿಯವರೇ, ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ನಡೆಯಲಿರುವ ಮಹತ್ವದ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಪರಿಹಾರಗಳನ್ನು ಕೂಡ ತಿಳಿದುಕೊಂಡಿದ್ದೀರಿ. ನಾಗದೇವತೆಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಯಶಸ್ಸು ಬರಲಿದೆ ಎಂದು ಗೊತ್ತಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.